ಧರ್ಮಸ್ಥಳದ ಹೆಸರು ಕೆಡಿಸಿದವರ ವಿರುದ್ಧ ದೂರು ದಾಖಲಾಗಿದೆ. ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ಕಂಪ್ಲೇಂಟ್ ಕೊಟ್ಟಿದೆ. ಎಸ್ಐಟಿ ಮತ್ತು ತಹಶೀಲ್ದಾರ್ಗೆ ದೂರು ಸಲ್ಲಿಕೆ ಮಾಡಲಾಗಿದೆ. ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಧಾರ್ಮಿಕ ಭಾವನೆಗಳಿಗೆ ಘಾಸಿ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ. ಒಟ್ಟು ಸಮಾಜವನ್ನ ಒಡೆಯುವ ಪ್ರಯತ್ನಗಳಾಗಿದೆ. ಬೆಳ್ತಂಗಡಿ ತಾಲೂಕನ್ನು ಕೆಟ್ಟದಾಗಿ ಬಿಂಬಿಸುವ ಪ್ರಯತ್ನವನ್ನ ನಡೆಸಲಾಗಿದೆ. ಎಸ್ಐಟಿ ಮತ್ತು ತಹಶೀಲ್ದಾರ್ಗೆ ದೂರನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಕಂಪ್ಲೇಂಟ್ ನೀಡಲಾಗಿದೆ. ಧರ್ಮಸ್ಥಳದ ಹೆಸರನ್ನ ಕೆಡಿಸ್ತಾ ಇದ್ದಾರೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಕೆಟ್ಟ ಹೆಸರುಗಳನ್ನ ಬರುವಂತೆ ಮಾಡಿದೆ. ಇದು ಇಡೀ ನಮ್ಮ ವಿಶ್ವದಲ್ಲಿ ಬೆಳ್ತಂಗಡಿ ತಾಲೂಕಿಗೆ ಇದ್ದಂತಹ ಒಂದು ಸಾಮಾಜಿಕ ಸೇವೆಗಳಿಂದ ಸಿಕ್ಕಿದಂತಹ ಕೀರ್ತಿಯನ್ನ ಒಂದು ನಾಶ ಮಾಡುವಂತಹ ಪ್ರಯತ್ನ ಆಗಿದ್ದ ದೃಷ್ಟಿಯಿಂದ ಇವತ್ತು ಸರ್ಕಾರಕ್ಕೆ ಈ ಬಗ್ಗೆ ದೊಡ್ಡ ವ್ಯವಸ್ಥೆಯನ್ನ ಈ ಬಗ್ಗೆ ಧರ್ಮಸ್ಥಳದ ಹೆಸರು ಕೆಡಿಸುವಂತಹ ಕೆಲಸ ಆಗಿದೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿ ನಾಗರಿಕ ಹಿತರಕ್ಷಣಾ ಸಮಿತಿ ನೀಡಿರುವಂತಹ ಕಂಪ್ಲೇಂಟ್ ಇದು. ಎಸ್ಐಟಿ ಮತ್ತು ತಹಶೀಲ್ದಾರ್ಗೆ ದೂರನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಧಾರ್ಮಿಕ ಭಾವನೆಗಳಿಗೆ ಘಾಸಿ ಉಂಟು ಮಾಡ್ತಾ ಇದ್ದಾರೆ. ಒಟ್ಟಾಗಿ ಸಮಾಜವನ್ನ ಒಡೆಯುವ ಪ್ರಯತ್ನಗಳು ನಡೆದಿದೆ ಅಂತ ಹೇಳಿ ದೂರನ್ನು ಕೊಟ್ಟಿದ್ದಾರೆ. ಎಸ್ಐಟಿ ಹಾಗೂ ತಹಶೀಲ್ದಾರ್ಗೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಒಂದು ಜೀವನ ಪದ್ಧತಿಯನ್ನೇ ಅಳವಡಿಸಿಕೊಂಡು ಬಂದಿದೆ. ಇನ್ನು ಇದೇ ಸಂದರ್ಭದಲ್ಲಿ ಬುರುಡೆ ಗ್ಯಾಂಗ್ನ ಮತ್ತೊಂದು ಬುರುಡೆ ಪುರಾಣ ಬಯಲಾಗಿದೆ. ಗಿರೀಶ್ ಮಟ್ಟಣ್ಣವರ್ ಮಹಾ ಕಳ್ಳಾಟ ಬಯಲಾಗಿದೆ. ಮಟ್ಟಣ್ಣವರ್ ಹೇಳಿದ ಸುಳ್ಳು ಏನ್ ಗೊತ್ತಾ? ಅದನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ರೌಡಿ ಶೀಟರ್ನ ಮಾನವ ಹಕ್ಕು ಅಧಿಕಾರಿ ಅಂತ ಹೇಳಿ ಪರಿಚಯವನ್ನ ಮಾಡಿದ್ರು ಗಿರೀಶ್ ಮಟ್ಟಣ್ಣವರ್. ಆಗಸ್ಟ್ 22ನೇ ತಾರೀಕು ವಿಚಾರಣೆಗೆ ಹಾಜರಾಗಿದ್ರು ಮಟ್ಟಣ್ಣನವರು. ಸೊ ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ತಮ್ಮ ಪಕ್ಕದಲ್ಲಿದ್ದಂಥವರನ್ನ ಮಾನವ ಹಕ್ಕು ಅಧಿಕಾರಿ ಅಂತ ಪರಿಚಯ ಮಾಡಿದ್ರು. ಆದರೆ ಆತನ ಹಿನ್ನೆಲೆ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಈ ವಿಚಾರದಲ್ಲೂ ಕೂಡ ಗಿರೀಶ್ ಮಟ್ಟಣ್ಣವರ್ ಮಹಾ ಕಳ್ಳಾಟ ಆಡಿರೋದು ಬಯಲಾಗಿದೆ. ಹುಬ್ಬಳ್ಳಿ ರೌಡಿ ಶೀಟರ್ ಮದನ್ ಬುಗಡಿ ಈ ವ್ಯಕ್ತಿಯನ್ನ ಕರೆತಂದಿದ್ದಂತಹ ಮಟ್ಟಣ್ಣವರ್ ಮದನ್ನನ್ನ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿದರು. ರೌಡಿ ಶೀಟರ್ ಮದನ್ ಹಳೆ ಹುಬ್ಬಳ್ಳಿ ತಾಂಡಾದ ನಿವಾಸಿಯಾದ. ಮದನ್ಗೆ ರೌಡಿ ಪರೇಡ್ ಸಂದರ್ಭದಲ್ಲಿ ಕಮಿಷನರ್ ಕ್ಲಾಸ್ ಕೂಡ ತಗೊಂಡಿದ್ರು. ಶಶಿಕುಮಾರ್ ಕ್ಲಾಸ್ ತೆಗೆದುಕೊಳ್ಳೋ ವಿಡಿಯೋ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಕೊಲೆ, ದರೋಡೆ, ದನಗಳ್ಳತನ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆರೋಪ ಇರುವಂತಹ ಈ ವ್ಯಕ್ತಿಯನ್ನ ಮಾನವ ಹಕ್ಕು ಅಧಿಕಾರಿ ಅಂತ ಪರಿಚಯವನ್ನು ಮಾಡಿಕೊಂಡಿದ್ರು. ಈ ವಿಚಾರ ಈಗ ಬಹಿರಂಗ ಆಗಿದೆ. ನಮ್ಮ ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡ್ಲಿ. ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ. ನಮ್ಮ ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ. ಥ್ಯಾಂಕ್ ಯು ಸರ್. ಅಲ್ಲ, ಮಾಡೋದಾದ್ರೆ ಮಾಡ್ಲಿ. ವೆದರ್ ಐ ಡೋಂಟ್ ನೋ ಅರೆಸ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ. ಮಾನವ ಹಕ್ಕು ಆಯೋಗದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.